ಫಸ್ಟ್ ನಾವು ಪೌಡರ್ ತೊಗೊಬೇಕು. ಕನ್ವರ್ಟ್ ಆಗೋಷ್ಟು ನಾವು 2 kgs ತೊಗೊಂಡಿದ್ದು ಅದಕ್ಕೆ 500 ml ವಾಟರ್ ಆ್ಯಡ್ ಮಾಡಿ ಮಿಕ್ಸಪ್ ಮಾಡ್ತಿರ್ಬೇಕು 5 ಮಿನಿಟ್ಸ್ ಮಿಕ್ಸಪ್ ಮಾಡಿದ ಸಮ್ ಇಂಗ್ರೀಡಿಯೆಂಟ್ಸ್ ಬರುತ್ತೆ ವೇಸ್ಟ್ ಮಾಡಿದ್ದು ಹುಲ್ಲು ಆ ಥರದ್ದೆಲ್ಲ ಸ್ಕಿನ್ ಒಳಗಡೆ ಇರುತ್ತೆ ಕಾಮನ್ ಆಗುತ್ತೆ ಮತ್ತು ಸ್ಟೋನ್ಸ್ ಏನಾದರೂ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಸೀವ್ ಮಾಡಬೇಕು. ಸೀವ್ ಮಾಡಿದರೆ ಕೆಮಿಕಲ್ ಬರುತ್ತೆ ಮಿಕ್ಸರ್ ಲಿಕ್ವಿಡ್ ಕೌಡರ್ಗಿಂದ ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನ ಬಾಯ್ಲ್ ಮಾಡಬೇಕು. ಈ ಥರ ಬಾಯ್ಲ್ 10 to 20 ಮಿನಿಟ್ಸ್, ಜಾಸ್ತಿ ಇದ್ದರೆ 20 to 30, ಇನ್ನೂ ಜಾಸ್ತಿ ಇದ್ದರೆ ಸ್ಟೀಮರ್ ಯೂಸ್ ಮಾಡಬೇಕು. ಬಾಯ್ಲ್ ಮಾಡಿದರೆ ಅದು ವರ್ಕ್ ಆಗಲ್ಲ. ಈಗ ಬಾಯ್ಲ್ ಮಾಡಿದಾಗ ಆ ಲುಕ್ಕು ತಗೋತಾ ನಿಮಗೆ. ಆ ಲುಕ್ಕಿದ ಕೆನೆ ಎಲ್ಲ ಹೆಂಗೆ ಬರುತ್ತೆ ಉಕ್ಕಿ ಔಟ್ಸೈಡ್ ಬರುತ್ತಲ್ಲ ಆ ಥರ ಬರೋವರೆಗೂ ಬಾಯ್ಲ್ ಮಾಡಬೇಕು. ಬಂದಿಂದ ಆ ವೇಸ್ಟೇಜ್ ಎಲ್ಲ ರಿಮೂವ್ ಮಾಡಬೇಕು. ಬರೀ ಲಿಕ್ವಿಡ್ ಅಷ್ಟೇ ಇರುತ್ತೆ, ಈ ಫಾರ್ಮಲ್ಲಿ ಬರುತ್ತೆ, ಬಟ್ ಕಂಪ್ಲೀಟ್ ಬರೋಲ್ಲ. ಈ ಫಾರ್ಮಲ್ಲಿ ಗ್ರೀನರಿ ಶೇಪೇ ಇರುತ್ತೆ. ಅದಕ್ಕೆ ನಾವು ಕಾಸ್ಟಿಕ್ ಸೋಡಾ ಮತ್ತು ಆ ಲಿಕ್ವಿಡ್ನ ಔಟ್ಸೈಡ್ ತಗೊಳ್ತೀವಲ್ಲ ಕಾಸ್ಟಿಕ್ ಸೋಡಾ ಆ್ಯಡ್ ಮಾಡಬೇಕು. ಕಾಸ್ಟಿಕ್ ಸೋಡಾ ಅಂದರೆ ಏನು ಗೊತ್ತಾ, ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಕಾಸ್ಟಿಕ್ ಸೋಡಾ ಇದಕ್ಕೆ ಆ್ಯಡ್ ಮಾಡಿದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು. ಟೆಂಪ್ರೇಚರ್ ಚಿಕ್ಕದು ಇನ್ಕ್ರೀಸ್ ಮಾಡಿ ಇದು ಒರಿಜಿನಲ್ ಕಲರು ಮತ್ತು ಅದರಲ್ಲಿ ಗ್ರಾವೆಲ್ಸ್ ವೇಸ್ಟೇಜು ಎಲ್ಲ ಕ್ಲೀನ್ ಮಾಡೋದು. ನೋಡಿ ರಿಯಾಕ್ಷನ್ ಕೊಡ್ತಿದ್ದಾನೆ. ಆ ರಿಯಾಕ್ಷನ್ ಕೊಡೋ ಟೈಮಲ್ಲಿ 2 ಮಿನಿಟ್ಸ್ ರೊಟೇಟ್ ಮಾಡಿ ಅದನ್ನ ಕೂಲ್ ಆಗಿ ಬಿಡಬೇಕು. ಈ ಕಾಸ್ಟಿಕ್ ಸೋಡಾ ಆ್ಯಡ್ ಮಾಡೋಕ್ಕೆ ಮುಂಚೆ ಬಾಯ್ಲ್ ಆಗಿರುತ್ತಲ್ಲ 15 ಮಿನಿಟ್ಸ್ವರೆಗೂ ಕೂಲ್ ಆಗಬೇಕು. ಮಿನಿಮಮ್ 15 ಮಿನಿಟ್ಸ್ವರೆಗೂ ಬಿಟ್ಬಿಡಬೇಕು. ಕೂಲ್ ಆಗೋದಲ್ಲ ಆಟೋಮೆಟಿಕ್ ಬಿಟ್ಟಾಗ ಆಮೇಲೆ ಕಾಸ್ಟಿಕ್ ಸೋಡಾ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ದು ಮತ್ತು ಆ ಲಿಕ್ವಿಡ್ ಕಲೆಕ್ಟ್ ಮಾಡಬೇಕು. ಈ ಥರ ಕಲರಲ್ಲಿ ಬಂದಿರುತ್ತೆ. ಅದನ್ನ ರೊಟೇಷನ್ ಮಾಡಿ ಡ್ರಿಲ್ಲಿಂಗ್ ಮಷೀನಿಂದ ಸಮಥಿಂಗ್ ನಿಮಗೆ ಅವೈಲೇಬಿಲಿಟಿ ಯಾವಾಗ ಇರುತ್ತೆ, ಬಟ್ ರೊಟೇಷನ್ ಮಾತ್ರ ಸ್ಟಾಪ್ ಆಗ್ತಿರ್ಬೋದು. ಕಂಟಿನ್ಯೂಸ್ಲಿ ರೊಟೇಟ್ ಆಗ್ತಾನೆ ಇರಬೇಕು. ಆ ರೊಟೇಷನ್ ಆಗಿದ್ದು ಮತ್ತೆ ಅದನ್ನ ಸೀವ್ ಮಾಡಬೇಕು. ಯಾವುದರಲ್ಲಿ ಕಾಟನ್ ಬಟ್ಟೆ ಎಲ್ಲ ನಿಮಗೆ ಯಾವುದು ಕನ್ವೆಂಟ್ ಇರುತ್ತೋ ಅದರಲ್ಲಿ ಸೀವ್ ಮಾಡಬೇಕು. ಸೀವ್ ಮಾಡಿದ ಸುಮ್ಮನೆ ಅರ್ಥ ಆಗಲ್ಲ ಸೀವ್ ಮತ್ತು ಚಾಕ್ ಪೌಡರ್ ಅದನ್ನು ಆ್ಯಡ್ ಮಾಡಿ ಮತ್ತು ರೊಟೇಷನ್ ಸ್ಟಾಪ್ ಆಗುತ್ತೆ. ಮತ್ತು ಚಾಕ್ ಪೌಡರ್ ಆ್ಯಡ್ ಮಾಡಿದ್ರೆ ರೊಟೇಷನ್ ಆಗಿ ಕಂಟಿನ್ಯೂಸ್ಲಿ ಆ್ಯಡ್ ಮಾಡೋದು ರೊಟೇಷನ್ ಯೂಸ್ ಆಗಬೇಕು. ವೈಟ್ನೆಸ್ ಮತ್ತು ಕಲರ್ ಚೆನ್ನಾಗಿತ್ತು. ಅದು ವೈಟ್ ಕಲರ್ ಇರ್ತದೆ. ನಾವೆಲ್ಲ ಮಿಕ್ಸ್ ಮಾಡಿದರೆ ಕಲರ್ ಫುಲ್ಲು ಚೇಂಜ್ ಆಗುತ್ತೆ. ವೈಟ್ ಕಲರಲ್ಲಿ ಮಿಕ್ಸ್ ಮಾಡೋದು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್. ರೊಟೇಷನ್ ಆದಾಗ ಟೆರ ಲಿಕ್ವಿಡ್ ಎಲ್ಲ ಆಗಬೇಕು. ಗೊತ್ತಾ ನಿಮಗೆ ವೈಟಾಗಿ ಯೂಸ್ ಮಾಡ್ತಾರೆ. ಅದು ಇಂಗ್ರೀಡಿಯೆಂಟ್ 100 ml ಇಂಗ್ರೀಡಿಯೆಂಟ್. ಆಮೇಲೆ ಸೋಡಿಯಂ ಬೆಂಜಾಯಿನ್ ಡಿಫಾರ್ಮ್ ಅದನ್ನೆಲ್ಲ ಡಿಫಾರ್ಮ್ ಮಾಡೋದು ಯಾಕಂದರೆ ಈ ವಾಲಿಗೆ ಅಪ್ಲೈ ಮಾಡ್ತೀವಿ. ಇದು ಮುಟ್ಟು ನೋಡಿ ರಫ್ ಇದನ್ನು ಯಾವ ರಫ್ ನಾರ್ಮಲ್ ನೀವು ಪೇಂಟ್ ಯೂಸ್ ಮಾಡಿರಲ್ಲ ಯಾರಾದರೂ ಇಲ್ಲಿ, ಬಟ್ ಯೂಸ್ ಮಾಡಿದ್ದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಗೊತ್ತಾಯ್ತಾ? ಯೂಸ್ ಯಾಕೆ ಮಾಡಿದ್ರೆ ಸಾಫ್ಟ್ ಮುಂದೆ ಬರ್ತಾ ಐಡಿಯಾ ಫೈನಲ್ ಟಚ್ ಅದು ಕೌಡಕ್ನ ಎಷ್ಟು ಕಿಲೋವಾಟಿಗೆ ಹೀಟ್ ಮಾಡಬೇಕು? ಹೀಟ್ ಅಂದರೆ ಅದು ಬಾಯ್ಲಿಂಗ್ ಪ್ರೊಸೀಜರ್. ಇವಾಗ ಹಾಲು ಎಷ್ಟು ಟೆಂಪ್ರೇಚರ್ಗೆ ಹೀಟ್ ಮಾಡಬೇಕಂದ್ರೆ ನಮ್ಗೆ ಐಡಿಯಾ ಇರಲ್ಲ, ಬಟ್ ಸ್ಟೀಮಲ್ಲಿ ಹಾಕಿದರೆ ನಮ್ಗೆ ಐಡಿಯಾ ಬರುತ್ತೆ ಇಷ್ಟೇ ಟೆಂಪ್ರೇಚರಲ್ಲಿ ಮಾಡಬೇಕು. ನಾರ್ಮಲ್ ಬಾಯ್ಲಿಂಗ್ ಎಲ್ಲ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 10 to 20 ಮಿನಿಟ್ಸ್ ನಾವು ತೊಗೊಂಡು 5 to 10 ಮಿನಿಟ್ಸ್ ಒಳಗಡೆ ನಮ್ಗೆ ಆಗೋದ್ರ ಪೇಂಟ್ ಹಾಲು ಅಂದರೆ ಅದು ಕೂಡ ಮುಟ್ಟಿದ್ರೆ ಈಗ ಡ್ರೈ ಆದಮೇಲೆ ಮುಟ್ಟಿದ್ರೆ ಪೌಡರ್ ಕಲರ್ ಬರೋಕ್ಕೈತಲ್ಲ, ಇನ್ನೂ ಡ್ರೈ ಆಗಿಲ್ಲ. 1 hour 2 hours ಕಡಿಮೆ ಆಗ್ತಾನೆ ಇರುತ್ತೆ. ಬೇರೆ ಕಲರ್ ಮಾಡ್ಬೇಕಂದ್ರೆ ಅದಕ್ಕೆ ಆರ್ಗ್ಯಾನಿಕ್ ಆಗೇ ಮಾಡ್ಬೋದು. ಬೇರೆ ಕಲರ್ ಕೂಡ ಯಾವ ಥರ ಅಂದರೆ ಪಾಲಕ್ಕಿಂದ ಗ್ರೀನ್ ಕಲರ್, ಬೀಟ್ರೂಟಿಂದ ರೆಡ್ ಕಲರ್, ಅದೇ ಥರ ಔಟ್ಸೈಡ್ ನೇಚರಲ್ಲಿ ಸಿಗೋ ಐಟಮಿಂದನೇ ನಾವು ಕಲರ್ಸ್ ಕೂಡ ಇವಾಗ ಎಲ್ಲ ಕಲರ್ ಫಾರ್ಮ್ ಮಾಡೋದೇ ಕೌಡಾಗಿನ ಎಲ್ಲ ಕಲರ್ ಕೌಡಗ್ಗಿಂದ ಕಲರ್ಸ್ ಫಾರ್ಮ್ ಮಾಡೋಕ್ಕಾಗಲ್ಲ. ಜಸ್ಟ್ ಪೇಂಟ ಪ್ರಿಪೇರ್ ಮಾಡ್ತೀವಿ. ವೈಟ್ ಕಲರ್ ಪೇಂಟ್ ಕನ್ವರ್ಟ್ ಪ್ರಿಪೇರ್ ಮಾಡ್ತಾರೆ ಕೌಡಾಗಿ. ಅದು ಮೇನ್ ಇಂಗ್ರೀಡಿಯೆಂಟ್. ನೀವು ಹಳೆ ಕಾಲದಲ್ಲಿ ಮನೆ ಎಲ್ಲ ನೋಡಿ, ಹಳೆ ಕಾಲದಲ್ಲಿ ಕೌಡರ್ಗಿಂದ ಪೇಂಟ್ ಎಲ್ಲ ಮಾಡ್ತಾರೆ. ಐಡಿಯಾ ಇದೆ ನನಗೆ. ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಹಾಗಂದಿಲ್ಲ ನಿಮ್ಗೆ ಇದ್ದರೆ ಗೊತ್ತಾಗ್ತಿತ್ತು. ಹಳ್ಳಿ ಸೈಡೆಲ್ಲ ಇದ್ದಿದ್ರೆ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ನಾವು ಅಪ್ಲೈ ಮಾಡಿದ ಎಷ್ಟು ವರ್ಷ ಇರುತ್ತೆ? 5 years.
ಮತ್ತು ಇಲ್ಲಿ ನೋಡಿರಿ ಇದು ಎಷ್ಟು ಕಡಿಮೆ ರೇಟಿಂದ ಏಷ್ಯನ್ ಕಪ್ ಲೊಕೇಟ್ ಆಗುತ್ತೆ 340 ರುಪೀಸ್ ಕೊಡ್ತಾರೆ. ಬಟ್ ನಮ್ದು ಇನ್ವಿಷನ್ ಒಂದು 289 ರುಪೀಸ್. ಸ್ವಲ್ಪ ನೋಡ್ಕೊಂಡು ರೇಟ್ಸ್ ಎಲ್ಲ ಬಟ್ ಲಾರ್ಜ್ ಕ್ವಾಂಟಿಟಿ ಇದರಿಂದ ಆಗೋ ಅಡ್ವಾಂಟೇಜ್ ಸ್ಕಿನ್ನಿಗೆ